ಸರ್, ಇತ್ತೀಚೆಗೆ ದಲಿತ ನಾಯಕರುಗಳೆಲ್ಲ ಸೇರಿ ಒಂದು ಅವರವರ ಇಲಾಖೆಗೆ ಸಂಬಂಧಪಟ್ಟಂಗೆ, ಸಮುದಾಯಕ್ಕೆ ಸಂಬಂಧಪಟ್ಟಾಗೆ ಒಂದು ಮೀಟಿಂಗ್ ಮಾಡೋದಕ್ಕೆ ತಡೆ ಒಡ್ಡಲಾಯಿತು ಹೈಕಮಾಂಡ್ನಿಂದ ಅಂತ ಕೇಳ್ಪಟ್ಟಿವಿ ಸರ್. ಇದೇನು ಸರ್ ಆ್ಯಕ್ಚುಲಿ ಕತೆ ಏನು ಸರ್? ನೋಡಿ, ಅದು ಪರಮೇಶ್ವರ್ ನೇತೃತ್ವದಲ್ಲಿ ಒಂದು SC/STಗಳ ಅವರ ಸಮಸ್ಯೆಗಳ ಚರ್ಚೆ ಮಾಡಬೇಕು ಸಭೆ ಅಂತ ನಿಗದಿ ಆಗಿತ್ತು. ನಮಗೂ ಕೂಡ ಆಹ್ವಾನ ಕೊಟ್ಟಿದ್ದರು. ಆದರೆ ಕೊನೆ ಗಳಿಗೆಯಲ್ಲಿ ರದ್ದಾಗಿದೆ ಅಂತ ಹೇಳಿದರು. ಅದು ಯಾಕಾಗಿದೆ, ಏನಾಗಿತ್ತು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಸಭೆಗೆ ಹೋಗ್ತಾ ಇದ್ದೀವಿ ಅಷ್ಟೇ ಸರ್. ಈಗ ನಿಮ್ಮ ಸರ್ಕಾರದಲ್ಲಿ ಒಕ್ಕಲಿಗ ಸಚಿವರು ಶಾಸಕರು ಮೀಟಿಂಗ್ ಮಾಡಿದ್ದಾರೆ ಸರ್, ಲಿಂಗಾಯತ ಸಚಿವರು ಶಾಸಕರು ಮೀಟಿಂಗ್ ಮಾಡಿದ್ದಾರೆ ಸರ್. ಈಗ ದಲಿತ ಸಚಿವರು ಶಾಸಕರು ಮೀಟಿಂಗ್ ಮಾಡಿದರೆ ಈಗ ಏನು ಸಮಸ್ಯೆ ಆಗುತ್ತೆ ಸರ್? ಈಗ ನೋಡೋಣ, ಅದ್ರ ಬಗ್ಗೆ ಸಂದರ್ಭ ಬಂದಾಗ ಕೇಳೋಣ. CLPL ಅದ್ರ ಬಗ್ಗೆ ಚರ್ಚೆ ಮಾಡೋಣ ಸಮಯ ಬಂದಾಗ. ಎಲ್ಲ ಹೇಳ್ತಾರೆ DK ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೇಳ್ಬಿಟ್ಟು ಅದನ್ನು ಸ್ಟಾಪ್ ಮಾಡಿದ್ರು ಅಂತಾರೆ. ಇದರಲ್ಲಿ ಏನಾದರೂ ಸತ್ಯತ್ವ ಇದೆ ಸರ್? ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅದು ಯಾಕಂದರೆ ಅದಕ್ಕೆ ಸಭೆ ಏರ್ಪಾಡು ಮಾಡಿದ್ದು ಹೋಮ್ ಮಿನಿಸ್ಟ್ರು, ಹೀಗಾಗಿ ಅವ್ರಿಗೂ ಹೆಚ್ಚು ಮಾಹಿತಿ ಇದೆ. ಸೊ ನನಗೆ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಸರ್. ಈಗ ತಮ್ಮ ಹೈಕಮಾಂಡ್ ಪವರ್ಫುಲ್ ಇದೆಯಾ ಸರ್? ಯಾವಾಗಲೂ ಪವರ್ಫುಲ್ಲೇ. ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಅದು ಯಾವಾಗಲೂ ಪವರ್ಫುಲ್ಲಾಗಿರ್ತಾರೆ ಅವರು, ಅದರಲ್ಲಿ ಪ್ರಶ್ನೆ. ಸರ್, ಖರ್ಗೆ ಅವರ ಕಾರ್ಯವೈಖರಿ ಬಗ್ಗೆ ಏನು ಅಭಿಪ್ರಾಯ ಇದೆ ಸರ್? ಅವರು ಅಧ್ಯಕ್ಷರಾದ ಮೇಲೆ ಒಂದು ಪುನಶ್ಚೇತನ ಬರ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿದ್ದಾರೆ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಗೆದ್ದಿದ್ದಾರೆ. ಕರ್ನಾಟಕದ ಬಗ್ಗೆ, ಕರ್ನಾಟಕದ ರಾಜಕಾರಣದ ಬಗ್ಗೆ, ಸರ್ಕಾರದ ಬಗ್ಗೆ ಹೈಕಮಾಂಡ್ ಅಭಿಪ್ರಾಯ ಏನಿದೆ ಸರ್? ನೋಡಿ, ಖರ್ಗೆ ಅವರು ಭಾಳ ಪ್ರಭುತ್ವ ರಾಜಕಾರಣಿ, ಮೋಸ್ಟ್ ಎಕ್ಸ್ಪೀರಿಯನ್ಸು, ಅನುಭವಗಳು. ಸೊ ಇರೋದ್ರಿಂದ ನಮಗೂ ಕೂಡ ವಿಶೇಷ ಕರ್ನಾಟಕಕ್ಕೆ ಭಾಳ ಅನುಕೂಲ ಇದೆ ಅವರು ಅಧ್ಯಕ್ಷರಿಂದ. ಬೇರೆ ಕಡೆ ಅವರ ಅನುಭವವನ್ನು ಕೂಡ ಪಡೀಲಿಕ್ಕೆ ಪಾರ್ಲಿಮೆಂಟ್ ಒಳಗಡೆ ಹೊರಗಡೆ ಅವರ ಅಪಾರ ಅನುಭವ ಇದೆ. ಅದನ್ನು ಪಡೀಲಿಕ್ಕೆ ನಮ್ಗೆ ಒಂದು ಒಳ್ಳೆಯ ಅವಕಾಶ ಇದೆ ಸರ್. ಸಿದ್ದರಾಮಯ್ಯನವರ ಈ ಸರ್ಕಾರದ ಆಡಳಿತದ ಬಗ್ಗೆ ಹೈಕಮಾಂಡ್ ಅಭಿಪ್ರಾಯ ಏನಿದೆ ಸರ್? ಚೆನ್ನಾಗಿದೆ, ಅದೇನು ಪ್ರಶ್ನೆ ಇಲ್ಲ. ಅದು ಹೈಕಮಾಂಡು ಚೆನ್ನಾಗಿದೆ. ಅವ್ರ ದೃಷ್ಟಿಯಲ್ಲಿ ಒಳ್ಳೆಯ ಗ್ಯಾರಂಟಿ ಬಗ್ಗೆ ಭಾಳ ವಿಶೇಷವಾಗಿ ಹೈಕಮಾಂಡು ಮೆಚ್ಚುಗೆ ವ್ಯಕ್ತ ಮಾಡಿದೆ. ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ. ಅದರ ಪ್ರಶ್ನೆ ಇಲ್ಲ. ವಿಶೇಷವಾಗಿ ಗ್ಯಾರಂಟಿ ಬಗ್ಗೆ ಅವರು ಹೆಚ್ಚು ಅದ್ರ ಬಗ್ಗೆ ಹ್ಯಾಪಿ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.